ನೀವು ಡಾಕ್ಟ್ರಾ? ಇದೆಂತದು ಆವಾಗ್ಲಿಂದ ಪೇಪರ್ ಮೇಲೆ ಬರಿತಾನೆ ಇದ್ದೀರಲ್ಲ? ಮೊದ್ಲು ಅವನ್ನ ಪರೀಕ್ಷೆ ಮಾಡಿ. ನೀವ್ಯಾರು? ನಾನ್ ಯಾರು ಅಂತ ಗೊತ್ತಾದ್ರೆ ನೀವು ಪರೀಕ್ಷೆ ಮಾಡೋದಾ? ಯಾರು ಇವ್ರನ್ನ ಒಳಗ್ ಬಿಟ್ಟಿದ್ದು? ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ ಇಲ್ಲಿಗೆ ಬರೋದಕ್ಕೆ. ಮೊದ್ಲು ಪರೀಕ್ಷೆ ಮಾಡಿ. ಅವ್ರಿಗೆ ಉಸಿರಾಟ ತೊಂದರೆ ಇದೆ, ಆಕ್ಸಿಜನ್ ಕೊಟ್ಟಿರೋದು ಕಾಣಿಸ್ತಿಲ್ವಾ? ನೀವು ಸ್ವಲ್ಪ ಹೊರಗಡೆ ಇರಿ. ಬೇರೆ ಇನ್ಯಾರಾದ್ರೂ ಡಾಕ್ಟರ್ ಇದ್ದಾರ ಚೆನ್ನಾಗಿ ಓದಿರೋ ಅಂತವ್ರು? ನಾವೇನ್ ಭಾವನೆಯಲ್ಲಿ ಸಾಯೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ವಾ? ಆಚೆ ಹೋಗೋ. ನಾನಿಲ್ಲಿನ ಡಾಕ್ಟರ್. ಹೌದಾ? ಮತ್ ನೀನ್ ಆಚೆ ಹೋಗೋ. ಹೋಗ್ತಾನೆ. ನಮ್ ಎರಡನೇ ಹೆಂಡತಿಗೆ ಒಬ್ನೇ ಒಬ್ಬ ಅಣ್ಣ, ಅವನು ಸಾಯೋ ಸ್ಥಿತಿಲಿ ಇಲ್ಲಿ ಮಲಗಿದಾನೆ. ನನ್ನ ಪ್ರೀತಿಯ ಭಾವ. ಭಾವ ಬರೀ ನೋಡ್ತಾ ನಿಂತ್ಕೋಬೇಡಿ, ಎಕ್ಸ್ರೇ ಆದ್ರೂ ತೆಗ್ಸಿ. ನನ್ ಕರಿತಾ ಇದಾರೆ. ಏನ್ ಬಾಬಾ? ಬಾಯಿ ಮುಚ್ಕೊಂಡು ಆಚೆ ಹೋಗ್ತೀಯ ನೀನು? ನಿನ್ ಕೈ ಮುಗಿತೀನೋ? ಆಕ್ಚುಲಿ ನಿನ್ಗೇನ್ ತೊಂದರೆ ಆಗಿದೆ ಈಗ? ಕೆಮ್ಮಿದೆ ಸರ್. ಹಲೋ, ಇಲ್ಲಿ ತರ ಕೆಂಬೇಡ, ಇದು ಆಸ್ಪತ್ರೆ. ಯಾವಾಗಿಂದ ಈ ತರ? 1 ತಿಂಗಳಿಂದ. ಈ ತರ ಕೆಮ್ಗೆ ಬೇರೆ ಆಸ್ಪತ್ರೆ ತೋರ್ಸಕ್ ಆಗ್ಲಿಲ್ಲ ನಿನ್ಗೆ? ಇನ್ನೇನ್ ಸಮಸ್ಯೆ ಆಗಿದೆ ನಿಂಗೆ? ನಡಿಬೇಕಾದ್ರೆ ಕಾಲ್ ನೋವು ಬರುತ್ತೆ. MRI ಮಾಡಿಸ್ಬಿಡು. ಒಂದ್ MRI ಮಾಡಿಸ್ಬಿಡು. ಮೈಕಲ್, ನನ್ ಜೊತೆ ಬಾ. ನಿನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ. ಯಾರಾದ್ರೂ ಕ್ಯಾಶುಯಾಲಿಟಿಗೆ ಬಂದ್ರೆ ಅವ್ರಿಗೆ ಬೇಕಿರೋ ಟೆಸ್ಟ್ ಗಳಿಗೆ, ಸ್ಕ್ಯಾನಿಂಗ್ ಗಳಿಗೆ ಪ್ರಿಸ್ಕ್ರೈಬ್ ಮಾಡು ಅಂತ ಹೇಳಿರ್ಲಿಲ್ವಾ? ಹೌದು, ಆದ್ರೆ ಅವಶ್ಯಕತೆ ಬಂದ್ರೆ ಅಲ್ವಾ ಸರ್? ಅಪ್ಪ ಮೈಕಲ್, ನಿನಗ್ ಬರೆಯೋಕಾದ್ರೆ ಬರಿ. ಈ ಕ್ಯಾಶುಯಾಲಿಟಿಗೆ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಬೇರೆಯವ್ರಿಗೆ ಮಾಡಕ್ಕಾಗತ್ತೆ ಅನ್ನೋದಾದ್ರೆ ನಿನಗೂ ಆಗತ್ತೆ. ಇಲ್ಲ ಅಂದ್ರೆ ಈ ಜೇಮ್ಸು ನಿನ್ನ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಾನೆ. ಅದು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋದಿಲ್ಲ. ಎಲ್ಲಾರನ್ನು ಕೆಟ್ಟವ್ರನ್ನಾಗಿ ಬಿಂಬಿಸಿ ಒಬ್ಬ ಮಾತ್ರ ಒಳ್ಳೆಯವನಾಗ ಚೆನ್ನಾಗಿರೋದಿಲ್ಲ. ಗೊತ್ತಾಯ್ತಾ? ಜಾಯ್ 1 2 3. ಕರಾಟೆ ಕಲ್ತಿರೋನು ಕೂಡ ಕಲೆಗಾರ ಇದ್ದ ಹಾಗೆ. ಅವನ ಬರೀ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ಹೇಳ್ದ ಕೇಳುತ್ತೆ. ನಿಮಗೆ ಗೊತ್ತು ತಾನೆ, ಜಾಕಿ ಚಾನ್, ಬ್ರೂಸ್ಲಿ, ಜೆಟ್ಲಿ, ಟೋನಿಜಾ. ಯಾಮೇನ್ ನನ್ನನ್ನ ಕೋಚಾಗಿ ಪಡೆಯೋದಿಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿದ್ರಿ ಅನ್ಸುತ್ತೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ದುಡ್ಡು ಸಿಗ್ಬಹುದು, ಪ್ರಶಸ್ತಿ ಕೂಡ ಸಿಗ್ಬಹುದು, ಸರ್ಕಾರಿ ಕೆಲಸ ಕೂಡ ಸಿಗ್ಬಹುದು. ಅದೆಲ್ಲ ನಿಮಗ್ ಸಿಗ್ಬೇಕು ಅಂದ್ರೆ ಅದ್ ಗೊತ್ತಿರೋದು ನನಗ್ ಮಾತ್ರ. ಅದಕ್ಕೇನೆ ನನ್ಗೂ ಬೇರೆ ಕೋಚ್ಗಳಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಷ್ಟಾದ್ರೂ ನಿನ್ನ ಯಾಕೆ ಅಣ್ಣ ಅಂತ ಕರೀತಿದ್ದಾರೆ? ಅಣ್ಣನ ಸಾರ್. 1 2. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ ಮಗನ್ ಕೈ ಹೊಡೆದಾಕೋದು ಪ್ರಾಕ್ಟೀಸಾ? ಏನ್ ನಡೀತಾ ಇದೆ ಇಲ್ಲಿ? ನನ್ ಸರಿಯಾಗಿ ಹೇಳು. ಅದು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಮತ್ತಿದು ಫಸ್ಟ್ ಟೈಮ್ ಆಗಿರೋದು. ಇಲ್ಲ, ಜೆರಾರ್ಡ್ ತುಂಬಾ ರೂಢಾಗಿ ನಡ್ಕೋತಾನೆ. ಅವ್ನ ನಮ್ಮ ಮೇಲೆ ದ್ವೇಷ ಇಟ್ಟಿದ್ದಾನೆ. ಯಾರೀ ಜೆರಾರ್ಡ್? ಜೆರಾರ್ಡ್ ಪೀಟರ್. ನಿನ್ನಿ ಮಂಕಿ ಸ್ಟೈಲ್ ಹೇರ್ ಕಟ್ಟು. ಲೇ, ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪರ್ಸನಲ್ ರೈವಲ್ ಎಲ್ಲ ಇಟ್ಕೋಬೇಡ ಅಂತ ಹೇಳಿಲ್ವಾ? ನನಗದೆಲ್ಲ ಗೊತ್ತಿಲ್ಲ. ಅವ್ನ್ ಕೈ ಮುಟ್ಟಿದ್ದಕ್ಕೆ ಮುರಿದೋಯ್ತು. ತೆಗೆದೊಂದು ಬಿಟ್ಟ ಅಂದ್ರೆ ಬೇಕು ಅಂತ ಮಾಡ್ಲಿಲ್ವಾ? ಇಲ್ಲ ಮಾಸ್ಟರ್, ಇವನ್ ಗರ್ಲ್ಸ್ ಜೊತೆ ಸರಿಯಾಗಿ ಬಿಹೇವ್ ಮಾಡಲ್ಲ. ಗರ್ಲ್ಸ್ ಜೊತೆ ಫೈಟ್ ಮಾಡ್ತಾನೆ. ಮರಿಯಾ ಮತ್ತೆ ರಿಯಾ ಜೊತೆ ಇಂಡಿಸೆಂಟ್ ಆಗಿ ನಡ್ಕೋತಾನೆ. ನಿನ್ಗೆ ಫೈನಲ್ ವಾರ್ನಿಂಗು.